ಒಂದೆಡೆ ರೇವಣ್ಣ ಅವರು ಬೇಲ್ಗಾಗಿ ಒದ್ದಾಡ್ತಾ ಇದ್ದಾರೆ, ಸಾಲು ಸಾಲು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಸಾಲು ಸಾಲು ಕೇಸು ದಾಖಲಾದರೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನಾಗಿದ್ದಾರೆ, ಯಾವ ಪ್ರಶ್ನೆಗೂ ಉತ್ತರ ಸಿಗ್ತಾ ಇಲ್ಲ. ಸಾಲು ಸಾಲು ಕೇಸ್ ಆಗ್ತಾ ಇದೆ. 47 ವರ್ಷದ ಮಹಿಳೆ, 44 ವರ್ಷದ ಮಹಿಳೆ, ಇನ್ಯಾರೋ ಆಫೀಸರ್ಸು, ಇವರೆಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆದರೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಬಂದರೆ ಅರೆಸ್ಟ್ ಆಗೋದು ಖಚಿತ, ಆದರೆ ಬೇಲ್ ಕೂಡ ಸಿಗೋದು ದುಸ್ತರ. ಇಂಥ ಸ್ಥಿತಿ ಇದೆ. ನನ್ನ ಪಾಲಿಗೆ ವಿದೇಶವೇ ಸೇಫ್ ಅಂತ ಪ್ರಜ್ವಲ್ ಭಾವಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ವರ್ಕೌಟ್ ಆಗಿಲ್ಲ. ಲುಕ್ಔಟ್ ನೋಟಿಸು, ಬ್ಲೂ ಕಾರ್ನರ್ ನೋಟಿಸು, ಈಗ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂಥ ಪ್ರಯತ್ನವೂ ಕೂಡ ಆಗ್ತಿದೆ. ಆದರೆ ರೆಡ್ ಕಾರ್ನರ್ ನೋಟಿಸ್ಗೆ ಹಲವು ಅಡೆತಡೆಗಳು ಕೂಡ ಇದ್ದಾವೆ. ಲುಕ್ಔಟ್ ನೋಟಿಸ್ ಮಾಡಿದ್ರು ಆರಂಭದಲ್ಲಿ, ಆಗ ಲೈಂಗಿಕ ದೌರ್ಜನ್ಯ ಕೇಸ್ ಅಷ್ಟೇ ಇತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ. ಆ ನಂತರ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಯಿತು. ಅಂದರೆ CBI ಮುಖಾಂತರ, ಇಂಟರ್ಪೋಲ್ ಮುಖಾಂತರ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಯಿತು. ಈಗ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಇದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಗೊತ್ತಿಲ್ಲ. ಯಾರೋ ಹೇಳ್ತಾರೆ ದುಬೈಯಲ್ಲಿದ್ದಾರೆ ಅಂತ, ಮತ್ತೆ ಕೆಲವರು ಹೇಳ್ತಾರೆ ಜರ್ಮನಿಯಿಂದ, ಇನ್ನೂ ಕೆಲವರ ಮಾಹಿತಿ ಪ್ರಕಾರ ಅವರೆಲ್ಲೋ ಹಂಗೇರಿಯ ಬುಡಾಪೆಸ್ಟ್ನಲ್ಲಿದ್ದಾರೆ. ಸೊ ಈ ರೀತಿ ಎಲ್ಲ ಇದೆ. ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ವಿದೇಶಕ್ಕೆ ಹೋಗಿದ್ದಾರೆ ಆವತ್ತು ಎಲೆಕ್ಷನ್ ಮುಗಿಸಿದ ನಂತರ ಅನ್ನೋದು ಗೊತ್ತಿದೆ. ಹೋದವರು ಎಲ್ಲಿ ಹೋದರು? ಯುರೋಪಲ್ಲಿ ಒಂದು ಅವಕಾಶ ಇದೆ. ಇದೇ ಪಾಸ್ಪೋರ್ಟನ್ನು ಬಳಸಿ ಅಥವಾ ಜರ್ಮನಿಯ ವೀಸಾ ಏನು ಅವರು ಹೊಂದಿದ್ದಾರೆ ಅದನ್ನೇ ಬಳಸಿ ಬೇರೆ ಬೇರೆ ದೇಶದಲ್ಲಿ ಟ್ರಾವೆಲ್ ಮಾಡಬಹುದಂತೆ. ಆ ರೀತಿಯ ವ್ಯವಸ್ಥೆ ಇದೆ. ಯುರೋಪ್ನ ಬೇರೆ ಬೇರೆ ದೇಶದಲ್ಲಿ ಅವರಿಗೆ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದನ್ನೇ ಬಳಸಿ ಅವರು ಬೇರೆ ಬೇರೆ ದೇಶವನ್ನು ಸುತ್ತಾಡ್ತಾ ಇದ್ದಾರಾ? ಇದರ ಮಧ್ಯೆ ಅವರು ಟಿಕೆಟ್ ಬುಕ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಟಿಕೆಟ್ ಬುಕ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ದುಬೈಯಿಂದ ಒಂದು ಟಿಕೆಟ್ ಆಗುತ್ತೆ, ಈ ಕಡೆ ಜರ್ಮನಿಯಿಂದ ಒಂದು ಟಿಕೆಟ್ ಆಗುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಟಿಕೆಟ್ ಹಾಗೆ ಇರುತ್ತೆ. ವ್ಯಕ್ತಿ ಬರ್ತಾರಾ ಅಂತ ಕಾದ್ರೆ ವ್ಯಕ್ತಿ ಬರೋದೇ ಇಲ್ಲ. ಏರ್ಪೋರ್ಟಲ್ಲಿ ಕಾದಿದ್ದೇ ಬಂತು SIT ಅವರು ಬರ್ತಾರೆ ಅಂತ. ಇಲ್ಲ, ಅಲ್ಲೆಲ್ಲೋ ಜರ್ಮನಿಯ ಮ್ಯೂನಿಚ್ನಲ್ಲಿ ಅಲ್ಲಿಂದ ಬರ್ತಾರೆ ಅಂತ ಇಲ್ಲಿ ಏರ್ಪೋರ್ಟಲ್ಲಿ ಕಾದರು. ಎಲ್ಲಿದ್ದಾರೆ? ಪ್ರಜ್ವಲ್ ರೇವಣ್ಣ ನಾಪತ್ತೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗದಂಥ ಸ್ಥಿತಿಯಲ್ಲಿ SIT ಇದೆ. ಇನ್ನು ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಬೇಕು ಅನ್ನುವಂಥ ಪ್ರಯತ್ನ. ಬ್ಲೂ ಕಾರ್ನರ್ ಆಯಿತು, ನೆಕ್ಸ್ಟ್ ರೆಡ್ ಕಾರ್ನರ್. ರೆಡ್ ಕಾರ್ನರು ಅಂತಂದರೆ ಇಂಟರ್ಪೋಲ್ ಮುಖಾಂತರ ಈ ನೋಟಿಸನ್ನು ಹೊರಡಿಸಲಾಗುತ್ತೆ. ಈ ವ್ಯಕ್ತಿ ಎಲ್ಲಾದರೂ ಕಂಡು ಬಂದರೆ ಅವರನ್ನು ವಶಕ್ಕೆ ಪಡೆಯಿರಿ ಅನ್ನುವಂಥ ಸೂಚನೆ ಅದು. ಈ ಜಗತ್ತಿನ 196 ದೇಶಗಳಿಗೆ ಅಥವಾ ಏಜೆನ್ಸಿಗಳಿಗೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗುತ್ತೆ. ಎಲ್ಲಾದರೂ ಈ ವ್ಯಕ್ತಿ ಮುಖ ಚೆಹರೆ ಕಂಡ್ರೆ ಆತನನ್ನು ಅರೆಸ್ಟ್ ಮಾಡಬಹುದು, ವಶಕ್ಕೆ ಪಡೆಯಬಹುದು ಅನ್ನುವಂಥ ಸೂಚನೆ ಇಂಟರ್ಪೋಲ್ ಮುಖಾಂತರ. ಆದರೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋದಕ್ಕೆ ಏನು ಸಮಸ್ಯೆ ಇದೆ ಈ ಕೇಸಲ್ಲಿ? ಒಂದೊಂದಾಗಿ ನೋಡೋಣ. ಅದಕ್ಕೆ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸದೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾನೂನು ಪಂಡಿತರು ಹೇಳ್ತಾರೆ. ಚಾರ್ಜ್ ಶೀಟ್ ಅಂದ್ರೆ ಏನು? ಒಂದು ತನಿಖೆಯಾಗಿ FIR ಆಗಿದೆ. ಈಗ ಆ FIRನ ತನಿಖೆಯಾಗಿ ದೋಷಾರೋಪಣ ಪಟ್ಟಿ, ಇಂಥ ವ್ಯಕ್ತಿ ಇಂಥ ಕೇಸ್ನಲ್ಲಿ ಈತ ಆರೋಪಿ, ಈತ ಅಪರಾಧ ಎಸಗಿದ್ದಾನೆ ಅಂತ ಕೋರ್ಟ್ಗೆ ಏನು ಚಾರ್ಜ್ ಶೀಟನ್ನು ಸಲ್ಲಿಸಲಾಗುತ್ತೆ, ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಲಾಗುತ್ತೆ. ಸೊ ಆ ಪ್ರೊಸೀಜರ್ ಆಗದೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾನೂನು ಪಂಡಿತರು ಹೇಳ್ತಾರೆ. ಇಂಟರ್ಪೋಲು ಭಾರತದ CBIನ ಮನವಿಯನ್ನು ಪುರಸ್ಕರಿಸಬೇಕು ಅಂತಾದರೆ, ಅಂದರೆ ಇಲ್ಲಿ SIT ಅವರೇನೋ ಡೈರೆಕ್ಟಾಗಿ ಇಂಟರ್ಪೋಲ್ ಸಂಪರ್ಕಿಸೋದು ಆಗಲ್ಲ, CBI ಮುಖಾಂತರ ಆಗಬೇಕು ಪ್ರೊಸೀಜರು. ಸೊ CBI ಯಾವಾಗ ಇಂಟರ್ಪೋಲನ್ನು ಸಂಪರ್ಕಿಸಿ ರೆಡ್ ಕಾರ್ನರ್ ನೋಟಿಸ್ನ ಬಗ್ಗೆ ಆ ಪ್ರೊಸೀಜರನ್ನು ಮಾಡಬಹುದು ಅಂತಂದರೆ ಚಾರ್ಜ್ ಶೀಟ್ ಆಗಿರಬೇಕು ಈ ವ್ಯಕ್ತಿಯ ಮೇಲೆ. ಅಂದರೆ ಪ್ರಜ್ವಲ್ ರೇವಣ್ಣ ಮೇಲೆ ಚಾರ್ಜ್ ಶೀಟ್ ಆಗಿರಬೇಕು, ನಾನ್ ಬೇಲೇಬಲ್ ವಾರೆಂಟ್ ಆಗಿರಬೇಕು, ಅದಕ್ಕೆ ಸಂಬಂಧಿಸಿದಂಥ ಸಪೋರ್ಟಿವ್ ಡಾಕ್ಯುಮೆಂಟ್ ಇರಬೇಕು. ಹಾಗಿದ್ರೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಈ ಕೇಸ್ ಇದೆಯಲ್ಲ, ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂಥ ಕೇಸು ಇನ್ನು ಬಿಗಿನಿಂಗ್ ಸ್ಟೇಜಲ್ಲಿದೆ, ಇನಿಷಿಯಲ್ ಸ್ಟೇಜಲ್ಲಿದೆ. ಇನ್ನೂ ತನಿಖೆನೇ ಆರಂಭ ಆಗಿಲ್ಲ, ಸುದೀರ್ಘ ಪ್ರಕ್ರಿಯೆ ಬಾಕಿ ಇದೆ. ಸೊ ಇಲ್ಲಿ ಅವರ ಮೇಲೆ ದಾಖಲಾಗಿರುವಂಥ ಆರೋಪ ಅಥವಾ ಕೇಳಿಬಂದಿರುವಂಥ ಆರೋಪ ನಿಜಾನ ಸುಳ್ಳ ತನಿಖೆ ಆಗಬೇಕು, ಪರಿಶೀಲನೆ ಆಗಬೇಕು, ಸಾಕ್ಷಿ ಸಂಗ್ರಹ ಆಗಬೇಕು, ಎಲ್ಲ ಪ್ರೊಸೀಜರ್ ಮುಗಿದು ಈ ಆರೋಪಿ ತಪ್ಪು ಮಾಡಿರೋದು ಹೌದಾ ಅಂತ ಕೋರ್ಟಿಗೆ ನೀವು ಒಂದು ಚಾರ್ಜ್ ಶೀಟ್ ಹಾಕಬೇಕು.
ಇಲ್ಲ ತಪ್ಪೇ ಮಾಡಿಲ್ಲ ಅಂತಂದರೆ ಬಿ ರಿಪೋರ್ಟ್ ಹಾಕಬೇಕು, ಅಥವಾ ಸಾಕ್ಷಿ ಸಿಕ್ಕಿಲ್ಲ ಅಂತಂದರೆ ಸಿ ರಿಪೋರ್ಟ್ ಹಾಕಬೇಕು. ಈ ರೀತಿ ಒಂದು ಪ್ರೊಸೀಜರ್ ಇದೆ. ಒಂದು ವೇಳೆ ಚಾರ್ಜ್ ಶೀಟ್ ಆದರೆ ಆಗ ರೆಡ್ ಕಾರ್ನರಿಗೆ ಅವಕಾಶ. ಬಟ್ ಇಲ್ಲಿನ ಪ್ರೊಸೀಜರ್ ಬಿಗಿನಿಂಗಲ್ಲೇ ಇದೆ, ಇನಿಷಿಯಲ್ ಸ್ಟೇಜಸ್ಸಲ್ಲೇ ಇದೆ. ತನಿಖಾ ಪ್ರಕ್ರಿಯೆ ಸಂಪನ್ನವಾಗದೆ ರೆಡ್ ಕಾರ್ನರ್ ಒಪ್ಪಿಗೆಯಾಗೋದಿಲ್ಲ, ಅದನ್ನು ಮಾನ್ಯ ಮಾಡೋದಿಲ್ಲ ಇಂಟರ್ಪೋಲು. ಈಗ ದಾರಿ ಒಂದೇ ಇರೋದು, ಪ್ರಜ್ವಲ್ ಬರೋವರೆಗೆ SIT ಭಜನೆ ಮಾಡ್ತಾ ಕಾಯೋದು. ಬರಲಿ ಪ್ರಜ್ವಲ್ಲು, ಎಲ್ಲಿದ್ಯಪ್ಪ ಬಂದುಬಿಡು ಅಂತ ಇಲ್ಲಿ ಭಜನೆ ಮಾಡಬೇಕು. ಅಷ್ಟನ್ನೇ ಮಾಡೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇರೋದು. ಸೊ ಅದನ್ನು ಮಾಡಿಕೊಂಡು ಈಗ SIT ಕೂತಿದೆ. ನೀವಾಗೇ ಬನ್ನಿ, ನೀವಾಗೇ ಬರಬೇಕು ಅಂತ ಇವರು ಕಾಯಬೇಕಾದಂಥ ಸ್ಥಿತಿ ಇದೆ. ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ಅಂದರೆ ತಕ್ಷಣಕ್ಕೆ ಆಗಬೇಕು ಈ ಪ್ರೊಸೀಜರು ಅಂತಾದರೆ, ಸೊ ಅವರನ್ನು ಕಾಯಲೇಬೇಕು. ಪ್ರಜ್ವಲ್ ಆಗಿ ಸ್ವಯಂ ಪ್ರೇರಿತವಾಗಿ ಬರೋವರೆಗೂ ಕೂಡ ಏನೂ ಮಾಡಲಾಗದಂಥ ಅಸಹಾಯಕ ಸ್ಥಿತಿಯಲ್ಲಿ SIT ಇದ್ದಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಈ ಸಿಚುವೇಶನಲ್ಲಿ. ಮುಂದಕ್ಕೆ ಬೇರೆ ರೀತಿಯ ಅವಕಾಶಗಳೇನಾದರೂ ಓಪನ್ ಆಗತ್ತಾ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿ ನೋಡಿದರೆ SIT ಕಾಯದೆ ಬೇರೆ ದಾರಿ ಇಲ್ಲ ಅನ್ನುವಂಥ ಸ್ಥಿತಿ. ಇದರ ಮಧ್ಯೆ ಇನ್ನೊಂದು ಪ್ರಶ್ನೆಯನ್ನ ಕಾಂಗ್ರೆಸ್ನ ನಾಯಕರು ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆನೂ ಮಾತನಾಡಿದ್ರೆ, ಇನ್ನೊಂದಿಷ್ಟು ಜನ ಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಪಾಸ್ಪೋರ್ಟ್ ರದ್ದು ಮಾಡೋದಕ್ಕಾಗಲ್ವಾ ಕೇಂದ್ರ ಸರ್ಕಾರಕ್ಕೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗೂ ಕೂಡ ನಾವು ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಮಾಡಿದಾಗ ಬಹಳ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಒಂದು ನಾನು ಹೇಳಿಬಿಡಬೇಕು, 21ನೇ ತಾರೀಕಿಂದ ಈ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಗಿದೆ. 21ನೇ ತಾರೀಕಿಗೆ ಪ್ರಜ್ವಲ್ ಹಾಸನದಲ್ಲೇ ಇದ್ರು, 22ಕ್ಕೂ ಇದ್ರು, 23ಕ್ಕೂ ಇದ್ರು, 26ನೇ ತಾರೀಕುವರೆಗೂ ಕೂಡ ಇದ್ರು. ರಾಜ್ಯದ ಗುಪ್ತಚರ ಇಲಾಖೆ ಏನು ಸತ್ತು ಹೋಗಿತ್ತಾ? ರಾಜ್ಯದ ಪೊಲೀಸರು ಏನು ಮಾಡ್ತಾ ಇದ್ರು? 26ನೇ ತಾರೀಕಿನ ನಂತರ ವೋಟ್ ಹಾಕಿ ಪ್ರಜ್ವಲ್ ಎಸ್ಕೇಪ್ ಆಗಿದ್ದಾರೆ ಅಥವಾ ವಿದೇಶಕ್ಕೆ ಹೋಗಿದ್ದಾರೆ. ಆಗ ಅವರ ಮೇಲೆ ಒಂದೇ ಒಂದು ಕೇಸ್ ಇಲ್ಲ, ಅವರ ಮೇಲೆ ನಿಗಾನೂ ಇಟ್ಟಿಲ್ಲ ನೀವು. ಈಗ ಮನುಷ್ಯ ಪರಾರಿಯಾದ ನಂತರ ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ, ಕೇಂದ್ರ ಸರ್ಕಾರ ಯಾಕೆ ಏನೂ ಮಾಡ್ತಾ ಇಲ್ಲ ಅಂತ ಕತೆ ಹೇಳಿಕೊಂಡು ಭಜನೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಯಾರ್ದು ತಪ್ಪಿರೋದಿಲ್ಲಿ? 21ನೇ ತಾರೀಕಿಗೆ ಈ ಸಿಡಿಗಳು ಓಡಾಡೋದಕ್ಕೆ ಅಥವಾ ವಿಡಿಯೋಗಳು ಓಡಾಡೋದಕ್ಕೆ, ಪ್ರಜ್ವಲ್ ಅವ್ರದ್ದು ಎನ್ನಲಾದಂಥ ವಿಡಿಯೋ ಇದೆಲ್ಲ ಸ್ಟಾರ್ಟ್ ಆಗಿದೆ. ಅಟ್ಲೀಸ್ಟ್ ನಿಗಾ ಇಡಬೇಕಿತ್ತು ತಾನೆ, ಮಾಡಿಲ್ಲ. ಏರ್ಪೋರ್ಟಲ್ಲಿ ಅಲರ್ಟ್ ಆಗಿ ಮಾಡಿಸಬೇಕಿತ್ತು ತಾನೆ, ಮಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಏನಾದರೂ ಮಾಹಿತಿಯನ್ನಾದರೂ ಕೊಟ್ಟಿದ್ದೀರಾ? ಇಲ್ಲ. ಈಗ ಹೋಗಿ ತಪ್ಪಿಸ್ಕೊಂಡು ಕೂತ ನಂತರ ಇವ್ರು ಏನೂ ಮಾಡಿಲ್ಲ ಅಂತ ಕತೆ ಹೇಳೋದು. ಅಂದರೆ ತನ್ನ ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಇಲ್ಲ, ಅದೇ ಆಗ್ತಾ ಇರೋದು. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಅಸಾಧ್ಯ ಕಾನೂನು ಪ್ರಕಾರ. ಯಾಕೆ? ಅದನ್ನು ಮೊನ್ನೆನೇ ವಿದೇಶಾಂಗ ಇಲಾಖೆ ಸ್ಪಷ್ಟವಾಗಿ ಹೇಳಿತ್ತು. ಬೇರೆ ಬೇರೆ ಕೇಸಿನ ತೀರ್ಪುಗಳನ್ನು ಉಲ್ಲೇಖ ಮಾಡಿ ವಿದೇಶಾಂಗ ಇಲಾಖೆ ಹೇಳುತ್ತೆ, ಕೋರ್ಟ್ ಆದೇಶ ಇಲ್ಲದೆ ವ್ಯಕ್ತಿಯೊಬ್ಬನ ಪಾಸ್ಪೋರ್ಟ್ ಅನ್ನು ರದ್ದು ಮಾಡೋದಕ್ಕಾಗಲ್ಲ. ಇಲ್ಲಿ ಕೋರ್ಟ್ನ ಆದೇಶ ಎಲ್ಲಿದೆ? ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಥವಾ ನಾರ್ಮಲ್ ಪಾಸ್ಪೋರ್ಟ್ ಇದ್ರೂ ಕೂಡ ಒಬ್ಬ ವ್ಯಕ್ತಿಗೆ ನಂದೇ ಒಂದು ನಾನು ವಿದೇಶಕ್ಕೆ ಹೋಗಿ ಕೂತಿದ್ದೀನಿ, ನನ್ನ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತಾದರೆ ಕೋರ್ಟ್ನ ಆದೇಶ ಇರಬೇಕು. ಕೇಂದ್ರ ಸರ್ಕಾರ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬರಲ್ಲ ಕಾನೂನು ಪ್ರಕಾರ. ಹಳೆಯ ಕೇಸುಗಳಲ್ಲಿ ಈ ರೀತಿ ಮಾಡಿದಾಗ ಕೋರ್ಟ್ನಿಂದ ತಪರಾಕಿ ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿದಂಥ ಉದಾಹರಣೆ ಇದೆ. ಸೊ ಅದನ್ನೇ ಹೇಳ್ತಾ ಇರೋದು ಕೇಂದ್ರ ಸರ್ಕಾರ. ಕೋರ್ಟ್ನ ಆದೇಶ ಇಲ್ಲದೆ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರ್ಬೋದು ಅಥವಾ ನಾರ್ಮಲ್ ಪಾಸ್ಪೋರ್ಟ್ ಇರ್ಬೋದು. ಗೃಹ ಸಚಿವಾಲಯದ ಶಿಫಾರಸ್ಸಿನ ಮೇಲೆ ಪ್ರಾಧಿಕಾರ ರದ್ದು ಮಾಡಬಹುದು ಕೋರ್ಟ್ ಆದೇಶದ ನಂತರ. ಆದರೆ ಇಲ್ಲಿ ಪಾಸ್ಪೋರ್ಟ್ ಕಾಯ್ದೆಯ ಕಲಂ 10ರ ಅಡಿಯಲ್ಲಿ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೊಂದು ಅವಕಾಶ ಇದೆ, ಕೋರ್ಟ್ ಆದೇಶ ಇರಬೇಕು. ಯಾವ ರೀತಿ? ಆರೋಪಿತ ವ್ಯಕ್ತಿ, ಈ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ, ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಾದಾಗ ಮಾತ್ರ ಪಾಸ್ಪೋರ್ಟ್ ರದ್ದು ಮಾಡಬಹುದು. ದೇಶದ ಭದ್ರತೆ ಮತ್ತು ಸಮಗ್ರತೆಗೆ ಧಕ್ಕೆ ತಂದಿದ್ದಾರೆ ಅಂತಾದಾಗ ಪಾಸ್ಪೋರ್ಟ್ ರದ್ದು ಮಾಡಬಹುದು. ಮಿತ್ರ ರಾಷ್ಟ್ರಗಳ ಜೊತೆಗಿನ ಸ್ನೇಹಕ್ಕೆ ಕುತ್ತು ತಂದಿದ್ದಾರೆ ಅಂತಾದರೆ ಪಾಸ್ಪೋರ್ಟ್ ರದ್ದು ಮಾಡಬಹುದು. ಬಟ್ ಇಲ್ಲಿ ಯಾವುದೂ ಆಗಿಲ್ಲ. ಪ್ರಜ್ವಲ್ ಎದುರಿಸ್ತಾ ಇರೋದು ಒಂದು ಕ್ರಿಮಿನಲ್ ಕೇಸು. ಆದರೆ ನಿಮಗೆ ರಾಜತಾಂತ್ರಿಕವಾಗಿ ಅವರ ಮೇಲೆ ಯಾವ ಸಮಸ್ಯೆ ಇದೆ? ಯಾವ ಕೋರ್ಟ್ನ ಆದೇಶ ಇದೆ? ಸೊ ಯಾವ ಕೋರ್ಟ್ನ ಆದೇಶದ ಮೇಲೆ ಅವರ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಸಾಧ್ಯ ಇದೆ? ಸೊ ಇದು ಟೆಕ್ನಿಕಲ್ ಪ್ರಾಬ್ಲಮ್. ಕೇಂದ್ರ ಸರ್ಕಾರವನ್ನು ದೂರೋದು ಈಸಿ. ಅವ್ರು ಯಾಕೆ ಏನೂ ಮಾಡಿಲ್ಲ, ಯಾಕೆ ನಿಗಾ ಇಟ್ಟಿಲ್ಲ, ನೀವೇನು ಮಾಡಿದ್ರಿ? ಸೊ ಈ ಪ್ರಶ್ನೆಗೆ ರಾಜ್ಯ ಸರ್ಕಾರದ ಬಳಿ ಉತ್ತರ ಇಲ್ಲ. ಸೊ ಈಗ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾರೆ. ಅವರನ್ನು ಹಿಡಿತರೋದು ಹೇಗೆ ಅನ್ನೋದರ ಬಗ್ಗೆ ಇವರಿಗೆ ಸ್ಪಷ್ಟತೆ ಇಲ್ಲ. ಈಗ ಯಾರನ್ನಾದ್ರೂ ಒಂದು ದೂರಬೇಕು, ದೂರ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.